ಅದು 10 ಆಗಸ್ಟ್ 2010 ಬೆಳಗ್ಗೆ 7:15 ಬ್ಯಾಂಗ್ಳೂರು ಹುಲಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಮಾತಾಡಿದ ವ್ಯಕ್ತಿ, ನಾನು ಹುಲಿಮಾವು ಏರಿಯಾದಲ್ಲಿರೋ ಒಂದು ಅಪಾರ್ಟ್ಮೆಂಟಲ್ಲಿ ಇಂದ ಕಾಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಕೊಲೆ ಆಗಿದೆ ಅಂತ ಹೇಳ್ತಾನೆ. ಪೊಲೀಸ್ ತಕ್ಷಣನೇ ಆ ಅಡ್ರೆಸ್ಗೆ ಹೋಗಿ ನೋಡಿದಾಗ ಅಲ್ಲಿ ಚೇರಲ್ಲಿ ಒಂದು ಮಹಿಳೆ ಚೂರು ಅಲ್ಲಾಡದೆ ಕುತ್ಕೊಂಡಿರ್ತಾರೆ, ಕೈ ಕಾಲು ಕಟ್ಟಾಕಿರೋ ಥರ. ಪೊಲೀಸ್ ಆ ಬಾಡಿನ ಆಟಾಪ್ಸಿಗೋಸ್ಕರ ಕಳಿಸ್ಕೊಡ್ತಾರೆ. 2010ರಲ್ಲಿ ಇಡೀ ಬೆಂಗಳೂರೇ ಶಾಕ್ ಆಗಿರೋಂಥ ಈ ಕೇಸಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೆಲ್ಕಮ್ ಟು VK ಡಿಕೋಡ್ಸ್. ಆ ಹೆಣ್ಣಿನ ಹೆಸರು ಪ್ರಿಯಾಂಕಾ, ಅವರ ಹಸ್ಬೆಂಡ್ ಹೆಸರು ಸತೀಶ್ ಕುಮಾರ್. ಇನ್ಫೋಸಿಸ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಪ್ರಿಯಾಂಕಾ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಪೊಲೀಸ್ ಫಸ್ಟು ಅವರ ಹಸ್ಬೆಂಡ್ ಹತ್ರದಿಂದ ಸ್ಟಾರ್ಟ್ ಮಾಡ್ತಾರೆ. ಸತೀಶಿಗೂ ಪ್ರಿಯಾಂಕಾಗೂ ಮದುವೆ ಆಗಿ 3 ವರ್ಷನೇ ಆಗಿರುತ್ತೆ. ಪೊಲೀಸ್ ಸತೀಶ್ ಹತ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಕೇಳಿದ್ದು, ಆ ದಿನ ನೀವು ಎಲ್ಲಿದ್ರಿ ಅಂತ. ಅದಕ್ಕೆ ಸತೀಶ್ ಹೇಳಿದ್ದು, ದಿನಾಗಲೂ ಬೆಳಗ್ಗೆ ಸತೀಶ್ ಅವರು ಜಾಗಿಂಗ್ ಹೋಗ್ತಾರೆ. ಆ ದಿನನೂ ಅವತ್ತು 5:15 ಬೆಳಗ್ಗೆ ಜಾಗಿಂಗ್ ಹೋಗಿರ್ತಾರೆ. ಆದರೆ ಅವತ್ತು ಸಡನ್ನಾಗಿ ಅವರ ವೈಫ್ ಪ್ರಿಯಾಂಕಾ ಹತ್ರದಿಂದ ಒಂದು ಫೋನ್ ಕಾಲ್ ಬರುತ್ತೆ. ಫೋನಲ್ಲಿ ಮಾತಾಡಿದ ಪ್ರಿಯಾಂಕಾ ಸ್ವಲ್ಪ ಭಯದಿಂದ ಮಾತಾಡ್ತಿರ್ತಾರೆ. ಏನಕ್ಕಂದ್ರೆ ಸತೀಶ್ ಅವರು ಜಾಗಿಂಗ್ ಹೋದ್ಮೇಲೆ ಯಾರೋ ಬಂದು ಮನೇಲಿ ಹಳೆ ನ್ಯೂಸ್ ಪೇಪರ್ ಇದ್ದರೆ ನಾವು ಅದನ್ನು ಬೆಳಗ್ಗೆ ತೊಗೊತೀವಿ ಅಂತ ಕೇಳಿದ್ದಾರೆ. ಪ್ರಿಯಾಂಕಾ ಆ ಥರ ಯಾವ ನ್ಯೂಸ್ ಪೇಪರ್ ಇಲ್ಲ ಅಂತ ಹೇಳಿದ್ಮೇಲೆ ಕೂಡ ಅವರು ಅಲ್ಲಿಂದ ಹೋಗದೆ, ಓಕೆ ಮೇಡಮ್, ನಮಗೆ ಏನಾದರೂ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಇನ್ಮೇಲೆ ಕೂಡ ಪ್ರಿಯಾಂಕಾ ಏನೂ ಕೊಟ್ಟಿರಲ್ಲ, ಆದರೂ ಕೂಡ ಅವರು ಅಲ್ಲಿಂದ ಹೋಗದೆ ಡೋರ್ ಹತ್ರನೇ ನಿಂತ್ಕೊಂಡಿರ್ತಾರೆ. ಇವಾಗ ಈ ವಿಷಯನ ಕೇಳಿದ ಸತೀಶಿಗೆ ಭಯ ಆಗುತ್ತೆ. ಯಾಕಂದರೆ ಇವಾಗ ಜಸ್ಟ್ ಬೆಳಗ್ಗೆ 6 ಗಂಟೆ ಆಗಿರುತ್ತೆ. ಈ ಟೈಮಲ್ಲಿ ಯಾರು ಬಂದು ನ್ಯೂಸ್ ಪೇಪರ್ ಕೊಡಿ ಅಂತ ಯಾರನ್ನೂ ಕೇಳಲ್ಲ. ಏನು ಸರಿ ಇಲ್ಲ ಅಂದ್ಕೊಂಡು ತಕ್ಷಣವೇ ಸತೀಶ್ ಪ್ರಿಯಾಂಕಾಗೆ ಹೇಳ್ತಾರೆ, ಡೋರ್ನ ಲಾಕ್ ಮಾಡಿ ಇಟ್ಕೋ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಇವಾಗ ಸತೀಶ್ ಮನೆ ಹತ್ರ ಹೋಗಿ ನೋಡಿದಾಗ ಮನೆ ಆಚೆ ಲಾಕ್ ಆಗಿರುತ್ತೆ. ಇವಾಗ ಮನೆ ಬಾಗಿಲನ್ನ ಜೋರಾಗಿ ಹೊಡಿತಾರೆ, ಆದರೆ ಪ್ರಿಯಾಂಕಾ ಹತ್ರದಿಂದ ಯಾವುದೇ ರೀತಿಯಾದ ಆನ್ಸರ್ ಸಿಗಲ್ಲ. ಫೋನ್ಗೆ ಕಾಲ್ ಮಾಡಿ ನೋಡಿದಾಗ ಅಲ್ಲಿ ಫೋನ್ ಮನೆ ಒಳಗಡೆ ರಿಂಗ್ ಆಗ್ತಾ ಇರುತ್ತೆ. ಇವಾಗ ಈ ಶಬ್ದನೆಲ್ಲ ಕೇಳಿದ ಪಕ್ಕದ ಮನೆ ನೇಬರ್ಸ್ ಎಲ್ಲ ಆಚೆ ಬಂದು ನೋಡ್ತಾರೆ. ಇವಾಗ ಸತೀಶಿಗೆ ಒಂದು ವಿಷಯ ಜ್ಞಾಪಕ ಬರುತ್ತೆ, ಇದು ಇನ್ನೂ ಒಂದು ಕೀ ಆಫೀಸಲ್ಲಿ ಇದೆ ಅಂತ. ತಕ್ಷಣನೇ ಆಫೀಸ್ಗೆ ಹೋಗಿ ಆ ಕೀನ ತಗೊಂಡು ಬರ್ತಾರೆ. ಆ್ಯಕ್ಚುಲಿ ಅವರ ಆಫೀಸ್ ಪಕ್ಕದ ಮನೆಯಲ್ಲೇ ಇರುತ್ತೆ. ಸೊ ಅದಕ್ಕೆ ಈ ಅಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿ ಅಲ್ಲೇ ಸ್ಟೇ ಆಗಿರ್ತಾರೆ. ಹಾಗೆ ಬಂದು ಡೋರ್ನ ಓಪನ್ ಮಾಡಿ ನೋಡಿದಾಗ ಅವರ ಹಾರ್ಟೇ ನಿಂತೋಗೋ ಥರ ಒಂದು ವಿಷಯನ ನೋಡ್ತಾರೆ. ಅವರ ವೈಫ್ ಪ್ರಿಯಾಂಕಾ ಚೇರಲ್ಲಿ ಕಟ್ಟಾಕಿ ಯಾರೋ ಕತ್ತನ ಕುಯ್ದು ಸಾಯಿಸಿರ್ತಾರೆ. ಇದನ್ನು ನೋಡಿದ ತಕ್ಷಣ ಸತೀಶ್ ಪೊಲೀಸ್ಗೆ ಫೋನ್ ಮಾಡ್ತಾರೆ. ಹೌದು, ನಾನು ಇಂಟ್ರೋ ಅಲ್ಲಿ ಹೇಳಿದ್ದು ಥರನೇ ಪೊಲೀಸಿಗೆ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸತೀಶೇ. ಸತೀಶ್ ಸ್ಟೇಟ್ಮೆಂಟ್ ಪ್ರಕಾರ ಪೊಲೀಸ್ ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡ್ತಾರೆ. ಆದರೆ ಟೈಮ್ ಹೋಗ್ತಾ ಇರುತ್ತೆ, ಬಟ್ ಪೊಲೀಸ್ ಡಿಡ್ ನಾಟ್ ಗೆಟ್ ಎನಿ ಅದರ್ ಕ್ಲೂಸ್. 2010 ಆ ಟೈಮಲ್ಲಿ CCTV ಕ್ಯಾಮ್ರಾ ಕೂಡ ಆ ಅಪಾರ್ಟ್ಮೆಂಟಲ್ಲಿ ಇರಲಿಲ್ಲ. ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದೇ 2 ಫ್ಯಾಮಿಲಿ. ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಸಿಗಲ್ಲ. ಯಾರು ಏನಕ್ಕೆ ಈ ಕೊಲೆನ ಮಾಡಿದ್ದಾರೆ ಅಂತ ಪೊಲೀಸಿಗೆ ಒಂಚೂರು ಐಡಿಯಾನೇ ಸಿಗಲ್ಲ. ಈ ಥರ ಹೈ ಕ್ಲಾಸ್ ಏರಿಯಲ್ಲಿ ತುಂಬ ಸಾಧಾರಣ ಆಗಿ ಒಂದು ಕೊಲೆ ಆಗಿರುತ್ತೆ. ಪೊಲೀಸ್ ಇನ್ನೂ ಕೂಡ ಕಿಲ್ಲರ್ ಯಾರಂತ ಕಂಡುಹಿಡಿದೇ ಇರೋದು. ಪಬ್ಲಿಕ್ ಕಡೆಯಿಂದ ತುಂಬಾ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ 3 ದಿವಸ ಆದರೂ ಕೂಡ ಪೊಲೀಸ್ ಏನು ಕಂಡುಹಿಡ್ದಿರಲ್ಲ ಅಂತ ಪೊಲೀಸ್ ಸ್ಟೇಷನ್ ಮುಂದೆನೇ ಸತೀಶ್ ಅವರು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫೋಸಿಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರೇ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಈ ಥರ ಪೊಲೀಸ್ ಸ್ಟೇಷನ್ ಮುಂದೆನೇ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನು ಪ್ರೆಸ್ ಮೀಡಿಯಾ ಎಲ್ಲ ಕವರ್ ಮಾಡ್ತಾರೆ. ಅದಾಗಿ ಇನ್ನೂ ಪೊಲೀಸಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸರಿಯಾಗಿ ಕೊಲೆ ಆಗಿ 9 ದಿವಸ ಆಗುತ್ತೆ. ಸತೀಶ್ ಅವರು ಇನ್ನೂ ಪೊಲೀಸ್ ಸ್ಟೇಷನ್ ಮುಂದೆನೇ ಕೂತ್ಕೊಂಡು ಹೋರಾಟ ಮಾಡ್ತಿರ್ತಾರೆ. ಸತೀಶ್ ಹತ್ರ ಬಂದ ಪೊಲೀಸು ಹೋರಾಟನ ನಿಲ್ಲಿಸೋಕೆ ಹೇಳ್ತಾರೆ. ಆದರೆ
ಬೇರೆ ಥರ ಟೋನಲ್ಲಿ. ಅದಕ್ಕೆ ಸತೀಶ್ ಒಪ್ಕೊಳ್ಳೋದಿಲ್ಲ. ಇವಾಗ ಪೊಲೀಸ್ ಸತೀಶ್ ಕೈನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಎಳ್ಕೊಂಡೋಗ್ತಾರೆ. ಸತೀಶ್ಗೆ ಶಾಕ್ ಆಗುತ್ತೆ. ನಾನು ನನ್ನ ವೈಫ್ಗೋಸ್ಕರ ನ್ಯಾಯ ಬೇಕು ಅಂತ ಕೇಳಿದ್ರೆ ಏನಕ್ಕೆ ಈ ಥರ ಮಾಡ್ತಿದ್ದೀರಂತ ಪೊಲೀಸ್ನೇ ಕೇಳ್ತಾರೆ. ಇವಾಗ ಅಲ್ಲಿದ್ದ ಒಬ್ಬ ಹೈ ರ್ಯಾಂಕಿಂಗ್ ಪೊಲೀಸ್ ಅವರು ಹೇಳ್ತಾರೆ, ನಿನ್ನ ವೈಫ್ನ ಕೊಲೆ ಮಾಡಿದ್ದು ಯಾರಂತ ಕಂಡಿಡ್ದಾಯ್ತು ಅಂತ ಹೇಳ್ತಾರೆ. ಅದು ನೀನೇ ಅಲ್ವಾ ಅಂತ ಕೇಳಿದಾಗ ಸತೀಶು ಫುಲ್ ಶಾಕ್ ಆಗಿಬಿಡ್ತಾರೆ.